ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಂಗವಜ್ಜಿ ಮನೆಗಂತೂ ಬಂದುಬಿಟ್ಟಿದ್ದಾಳೆ. ಮನೆಗೆ ಬಂದಿದ್ದಂಥ ನಿಂಗವಜ್ಜಿ ಈಗ ಭೂಮಿನ ಕೇಳ್ತಾಳೆ. ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಸಂಗೀತನ ವಿಚಾರಿಸ್ಕೊಳ್ತಾರೆ. ವಿಚಾರಿಸ್ಕೊಂಡಾದ್ಮೇಲೆ, ಅಲ್ಲ ಕಣೆ ಸಂಗೀತ, ನನಗೂ ಒಂದು ಮಾತು ಹೇಳ್ಬಾರ್ದೇನೆ ಅಂದಾಗ, ಇಲ್ಲ ಅಜ್ಜಿ, ನಮಗೆಲ್ಲ ಗಾಬರಿ ಆಗೋಯ್ತು ಹಾಗೆ ಹೀಗೆ ಅಂತೇಳಿ. ಅಲ್ಲಪ್ಪ, ಅಲ್ಲಿ ಬಂದಾಗ ಅಷ್ಟು ಚೆನ್ನಾಗಿದ್ದೆ, ಇಲ್ಲಿ ಬಂದಾಗ ಅದೇನಪ್ಪ ಗಾಬರಿ ಆಗೋಯ್ತು ನಿಮಗೆ? ನೀವು ನನಗೆ ಹೇಳಿದರೆ ನನ್ನ ಸೊಸೆನ ನಾನು ಬಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಗೊತ್ತಾ ಅಂತ ಹೇಳಿಬಿಟ್ಟು ಆ ಸೊಸೆ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ, ಸೊಸೆ ಬಗ್ಗೆ ಮಾತಾಡ್ತಾರೆ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಮಾತಾಡ್ತಿರ್ತಾರೆ. ಅಲ್ಲಿಗೆ ಸಂಗೀತ ಅವ್ರ ಅಮ್ಮ ಕೂಡ ಬರ್ತಾರೆ. ಸಂಗೀತ ಅಮ್ಮ ಕೂಡ ಮಾತಾಡ್ತಿರ್ತಾರೆ. ಅತ್ತೆ, ರಾಧನು ಕರ್ಕೊಂಬರ್ಬೋದಾಗಿತ್ತಲ್ವ ಅಂತ. ಹ್ಞೂ ಕಡೆ, ನೀನಮ್ಮನ್ನು ಕರೆದಿದೆಯಾ ನೋಡು, ಅದಕ್ಕೆ ರಾಧನು ಜೊತೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಬೈತಾರೆ. ಸೊ ಸಂಗೀತ ಸುಮ್ಮನೆ ಆಗ್ತಾರೆ. ಈ ಕಡೆ ರಮಣ ಅವರು, ಊರಲ್ಲಿ ಮಳೆ ಬೆಳೆ ಹೇಗಿದೆ ಅಂದಾಗ, ಇಲ್ಲ ಅಣ್ಣ, 1 ವರ್ಷಕ್ಕೆ ಬಂದಂಗೆ 1 ವರ್ಷಕ್ಕಿಲ್ಲ. ಸೊ ಹಾಗೆ ರೈತರ ಜೀವನ ಅಂದ್ರೇ ಹೀಗೆ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಅಲ್ಕೊಣ ಅಜಿತ, ಎಲ್ಲೋ ನಿನ್ನ ಹೆಂಡತಿ ಭೂಮಿ ಎಲ್ಲರೂ ಇದ್ದಾರೆ, ಎಲ್ಲೋದ್ಲು ಅಂತ ಹೇಳಿದ ತಕ್ಷಣ, ಈ ಹೆಂಡತಿನ ಭೂಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಹೋದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಏನು ಮಾಡೋದೀಗ, ಯಾರನ್ನಪ್ಪ ಕರ್ಕೊಂಡು ಹೋಗ್ಲಿ ಕೃಷ್ಣ ಅಂತ ಹೇಳಿದಾಗ, ನಾನೇ ಬರ್ತೀನಿ. ನೀನಾ? ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ನೋಡು, ಈಗಾಗಲೇ ಅಮ್ಮನ ಕೋಮಾ ಕಳಿಸಿದ್ಯಾ, ಮತ್ತು ಈಗ ಅಜ್ಜನೂ ಕೋಮಾ ಕಳಿಸೋ ಪ್ಲ್ಯಾನ್ ಮಾಡಿದ್ಯಾ ಅಂದ ತಕ್ಷಣ, ನೋಡಿ ಸಾಹೇಬ್ರೆ, ನೀವೇನು ಹೇಳಿದ್ರು ಅಷ್ಟೇ. ನಾನಂತೂ ಅತ್ತೆಗೆ ಆ ಅಶ್ವಿನಿ ಅಂತ ಫ್ರಾಡ್ ಅಂತ ಗೊತ್ತಿದ್ರು ಕೂಡ ನನ್ನನ್ನು ಈ ರೀತಿ ಮಾತಾಡ್ತಿರಲ್ಲ ನನ್ನ ಬಗ್ಗೆ ನೀವು. ಅವಳಿಗೆ ನಾನು ನಮ್ಮ ಅಗ್ರಿಮೆಂಟ್ ಪತ್ರನ ಕೊಟ್ಟಿಲ್ಲ, ಅಂಜು ಮೂಲಕ ಅಥವಾ ಅಶ್ವಿನಿ ಮೂಲಕ ಅತ್ತೆ ವಿಷಯ ತಲುಪಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಆ ಕೆಲಸ ಮಾಡಿಲ್ಲ ಸಾಹೇಬ್ರೆ, ನನ್ನ ನಂಬಿ ಅಂತ ಹೇಳ್ತಾಳೆ. ನಾನಿನ್ನ ನಂಬಲ್ಲ ಅಂತ ಹೇಳ್ತಾರೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಾನಂತೂ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಇಬ್ಬರು ಜೋರಾಗಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಡೋರ್ ಓಪನ್ ಇರುತ್ತೆ. ಸೊ ಜಗಳ ಆಡ್ತಿರ್ಬೇಕಾದ್ರೆ ಅಲ್ಲಿಗೆ ನಚ್ಚಿ ಮತ್ತು ನಮ್ಮ ಶ್ರವಣ ಅವರು ಬರ್ತಾರೆ. 5 ನಿಮಿಷಕ್ಕೆ ಮುಂಚೆ ಬಂದಿದ್ದರೆ ಏನಾಗ್ತಿತ್ತು, 5 ನಿಮಿಷಕ್ಕೆ ಮುಂಚೆ ಬಂದಿದ್ದರೆ ಅಲ್ಲಿ ನಿಂಗಪತ್ತೆ ನೋಡಿದ್ರೆ ಭೂಮಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಜಗಳ ಮಾಡ್ತಿದೀಯಾ ಅಂತ ಹೇಳ್ಬಿಟ್ಟು ಹೆಂಗೋ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಭೂಮಿಗೆ ಒಂದು ಮುಸುಗನ್ನು ಹಾಕ್ತಾರೆ. ಮುಸುಗಾಕಿ ಕರ್ಕೊಂಡು ಹೋಗ್ತಾರೆ. ಮುಸುಗಾಕಿ ಕರ್ಕೊಂಡು ಹೋದ ತಕ್ಷಣ, ಅಜ್ಜಿ ಬಂದು ನೋಡಿ ನನ್ನ ಹೆಂಡತಿ ಭೂಮಿ ಅಂದ ತಕ್ಷಣ, ಏನೋ ಇದು ಇನ್ನು ಹೆಂಡತಿ ಯಾಕೋ ಹಿಂಗೆ ಮುಸುಗಾಕೊಂಡೋಳೆ ಅಂತ ಕೇಳ್ತಾರೆ. ಸೊ ಅದು ಅಜ್ಜಿ ವ್ರತ ಅಂತ ಕೇಳ್ತಾರೆ. ಚೆನ್ನಾಗಿದೆಯಾ ನಮ್ಮ ಭೂಮಿ ಅಂತ ಕೇಳ್ತಾರೆ. ಅವ್ರ ಮಾವ ಹಿಂಗೆ ತಲೆ ಅಲ್ಲಾಡಿಸ್ತಾಳೆ. ಅಲ್ಲ, ಏನಿದು ಮುಸುಗಾಕೊಂಡಿದ್ದಾಳೆ, ಮಾತಾಡಿದ್ರು ಮಾತಾಡ್ತಾ ಇಲ್ಲ. ಮೌನವ್ರತ ಅಜ್ಜಿ, ಮೌನವ್ರತ ಅದೆಂಥದ್ದು ಮುಸುಗಾಕೊಂಡು ಮಾಡೋರತ, ನನಗೆ ಗೊತ್ತಿಲ್ವಲ್ಲ ಅಂತ ನಿಂಗವಜ್ಜಿ ಅಂತಾಳೆ. ಅದು ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಆಗ ಈ ವ್ರತನ ಬೇಡ್ಕೊಂಡಿರೋದು. ನಮ್ಮ ಅಜಿತ ಭಿಕ್ಷುಕರ ಸಾಲಲ್ಲಿ ಕುಳಿತು ಭಿಕ್ಷೆ ಬೇಡಿ ಒಂದು 4 ಜನಕ್ಕೆ ದಾನ ಮಾಡಿದ್ದು. ಇವಳು ಮೌನವ್ರತಕ್ಕೋಸ್ಕರ ಮುಸುಗಾಕೊಂಡು ಮೌನವ್ರತ ಮಾಡ್ತಿದ್ದಾಳೆ ಅಂದ ತಕ್ಷಣ, ಹೌದೇನೋ ಅಜಿತ, ಭಿಕ್ಷೆ ಬೇಡ್ದಿಯೇನೋ ನೀನು, ನಿಜವಾಗ್ಲೂ ಕಣೋ, ಒಳ್ಳೆ ಮಗನ ಎತ್ತಿದೀಯಾ ಸಂಗೀತ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಈ ಕಡೆ ಮತ್ತು ಭೂಮಿಯೂ ಕೂಡ ಅಷ್ಟೇ, ಒಳ್ಳೆ ಸೊಸೆ ಕಣೆ ಅಂತ ಟೀ ತೊಗೊಂಡು ಬರ್ತಾಳೆ. ಹಾಗೆ ಮುಸುಗಾಕೊಂಡು ಟೀ ಕುಡಿದ ತಕ್ಷಣ, ನೀ ಮನಶ್ವಿನಿ ತಾನೆ ಅಂದ ತಕ್ಷಣ ಎಲ್ಲರಿಗೂ ಫುಲ್ ಶಾಕ್ ಆಗಿಬಿಡುತ್ತೆ. ತಮಾಷೆ ಮಾಡಿದೆ ಕಣೆ, ಮನಶ್ವಿನಿ ಹೇಳ್ತಾ ಇದ್ಲು, ನೀನು ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನೀನೇ ಅವಳಿಗೆ ಟೀ ಕಲಿಸಿರೋದು ಅಂತ, ತುಂಬ ಚೆನ್ನಾಗಿದೆ, ಒಳ್ಳೆ ಸೊಸೆ ಅಂತ ಹೇಳ್ತಾರೆ. ಅಲ್ಲಮ್ಮ, ಆಗಲೇ ಬರಬೇಕಾದ್ರೆ ಏನೇನೋ ಹೇಳ್ತಾ ಇದ್ದೆ, ಈಗ ಅಂತಿದೀಯಾ ಅಂದ ತಕ್ಷಣ ಅವ್ರ ಮಗ ಕೇಳ್ತಾರೆ, ಚಿಕ್ಕ ಮಗ. ಆಗಲೇ ಹಂಗೆ ನೋಡಿದೆ ಕಣೋ, ಅತ್ತೆ ನಮ್ಮ ಮನೆಯಷ್ಟು ಓಡಿಸೋ ಕಾಲದಲ್ಲಿ ಅತ್ತೆಗೋಸ್ಕರ ಮೌನವ್ರತ ಮುಸುವ್ರತ ಮಾಡ್ತಿದ್ದಾಳೆ. ನಿಜವಾಗ್ಲೂ ನಿನ್ನ ಸೊಸೆ ತುಂಬ ಒಳ್ಳೆಯವಳು ಸಂಗೀತ ಅಂತ ಅಜ್ಜಿ ಹೇಳ್ತಾರೆ. ಸೊ ಹೀಗೆ ಮಾತುಕತೆ ಮುಂದುವರಿಯುತ್ತೆ. ಇನ್ನು ಅಂಜು ಮತ್ತು ದೇವಯಾನಿಗೆ ಗ್ರಾಚಾರ ಬಿಡಿಸ್ಬೇಕಲ್ವಾ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.